ನಮಸ್ಕಾರ, ನಾನು ನಿಮ್ಮ ಡಿ.ಎಂ. ಗೌಡ. ಇವರೆಲ್ಲ ಏನು ಸಾಧಿಸಲಿಕ್ಕೆ ಹೊರಟಿದ್ದಾರೆ? ಎಷ್ಟು ದಿನ ಭಾವನಾತ್ಮಕ ವಿಚಾರಗಳ ಮೇಲೆ, ಭಾವನಾತ್ಮಕ ವಿಷಯಗಳ ಮೇಲೆ ಚುನಾವಣೆಯನ್ನು ಎದುರಿಸ್ತಾರೆ? ಎಷ್ಟು ದಿನ ಧರ್ಮದ ಗುರಾಣಿಯ ನೆರಳಿನಲ್ಲಿ ಇವರು ಚುನಾವಣೆಯನ್ನು ಎದುರಿಸ್ತಾರೆ? ಎಷ್ಟು ದಿನಗಳ ಕಾಲ ಇವರು ದೇಶದ ಸೈನಿಕರ ಹೆಸರಿನಲ್ಲಿ ಚುನಾವಣೆ ಎದುರಿಸ್ತಾರೆ? ಎಷ್ಟು ದಿನಗಳ ಕಾಲ ಹಿಂದುಳಿದ ವರ್ಗದ ಯುವಕರ ತಲೆಯೊಳಗೆ ಧರ್ಮದ ಅಫೀಮನ್ನು ತುಂಬುತ್ತಾರೆ ಇವರೆಲ್ಲ? ಎಷ್ಟು ದಿನಗಳ ಕಾಲ ಈ ದೇಶದ ಜನರನ್ನು ಯಾಮಾರಿಸುತ್ತಾರೆ ಇವರೆಲ್ಲ? ಉತ್ತರ ಕನ್ನಡ ಕ್ಷೇತ್ರದ ಸಂಸದ ಅನಂತಕುಮಾರ್ ದತ್ತಾತ್ರೇಯ ಹೆಗಡೆ ಮಾತಿನ ಶೂರ, ಸದನದಲ್ಲಿ ದಿವ್ಯ ಮೌನವನ್ನು ಕೈಗೊಳ್ಳುವ ಅನಂತಕುಮಾರ್ ಹೆಗಡೆ ಚುನಾವಣೆ ಬಂದ್ರೆ ಸಾಕು ಮೈಯಲ್ಲೇ ದೇವರು ಆಹ್ವಾನೆಯಾಗ್ತಾರೆ. ಇವರ ಮಾತುಗಳು ಬೆಂಕಿ ಚೆಂಡು. ಬಿಜೆಪಿ ಭಕ್ತರ ಪಾಲಿಗೆ ಇವರು ಫೈರ್ ಬ್ರ್ಯಾಂಡ್. ಇಂತಹ ಫೈರ್ ಬ್ರ್ಯಾಂಡ್ ಈ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡ್ತಾ ಇದ್ದಾರ. ಚುನಾವಣಾ ಸಂದರ್ಭದಲ್ಲಿ ಭಾವನಾತ್ಮಕ ವಿಚಾರಗಳನ್ನು, ಮಸೀದಿ, ಮಂದಿರ, ಚರ್ಚ್ಗಳ ಬಗ್ಗೆ ಹೆಚ್ಚು ಮಾತನಾಡುವ ಸಂಸದ ಅನಂತಕುಮಾರ್ ಹೆಗಡೆ 25 ವರ್ಷಗಳ ಕಾಲ ಉತ್ತರ ಕನ್ನಡದ ಸಂಸದರಾಗಿದ್ದರೂ ಕೂಡ ಹೇಳಿಕೊಳ್ಳುವಂತಹ ಗಣನೀಯ ಸೇವೆ ಸಲ್ಲಿಸದ, ಅಭಿವೃದ್ಧಿ ಕೆಲಸ ಮಾಡದ, ಉತ್ತರ ಕುಮಾರನ ಪೌರುಷವನ್ನೇ ಪ್ರದರ್ಶಿಸುವ ಅನಂತಕುಮಾರ್ ಹೆಗಡೆ ಅವರು ರಾಜ್ಯ ಸರ್ಕಾರವನ್ನು, ಅದರಲ್ಲೂ ಕೂಡ 7 ಕೋಟಿ ಕನ್ನಡಿಗರ ಮುಖ್ಯಮಂತ್ರಿಯನ್ನು ಅವರು ಕೇಂದ್ರದ ಮಲತಾಯಿ ಧೋರಣೆಯ ವಿರುದ್ಧ ಪತ್ರ ಬರೆದ್ರೆ ಅದಕ್ಕೆ ಕುಹಕ ಮಾಡ್ತಾರೆ. ಅಲ್ಲ ರೀ, 25 ಜನ ಸಂಸದರನ್ನು ಈ ನಾಡಿನ ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅವರ ಭಾವನೆಗಳಿಗೆ ಸ್ಪಂದಿಸಬೇಕಾದಂತ ಒಬ್ಬ ಜವಾಬ್ದಾರಿಯುತ ಸಂಸದ ತನ್ನ ಜವಾಬ್ದಾರಿಯನ್ನೇ ಮರೆತು 4.5 ವರ್ಷಗಳ ಕಾಲ ಯಾವುದೋ ಮೂಲೆಯಲ್ಲಿ ಮಲಗಿ ಇನ್ನೇನು ಚುನಾವಣೆ ಬಂತು ಅನ್ನುವ ಕಾಲಘಟ್ಟಕ್ಕೆ ಎದ್ದು ಬಂದು ಮೈ ಮೇಲೆ ದೆವ್ವ ಬಂತು, ದೇವ್ರು ಬಂತು ಅನ್ನೋ ರೀತಿ ಆರ್ಭಟಿಸುತ್ತಿರುವ ಉತ್ತರ ಕನ್ನಡದ ಸಂಸದ ಅನಂತಕುಮಾರ್ ಹೆಗಡೆ ಅವರಿಗೆ ಏನ್ ಹೇಳ್ಬೇಕಿದೆ? ಕೋವಿಡ್ ಸಂದರ್ಭದಲ್ಲಿ ಎಷ್ಟು ಜನ ನರಳಾಡಿ ಸತ್ರು. ಕೋವಿಡ್ ಸಂದರ್ಭದಲ್ಲಿ ಬೆಡ್ ಸಿಗದೆ, ಆಕ್ಸಿಜನ್ ಸಿಗದೆ, ಆಸ್ಪತ್ರೆಗಳಲ್ಲಿ ಸರಿಯಾದ ಸೌಲಭ್ಯಗಳು ಸಿಗದೆ ಎಷ್ಟು ಜನ ಸತ್ರು, ಎಷ್ಟು ಜನ ಹಸಿವಿನಿಂದ ಬಳಲಿದ್ರು, ಎಷ್ಟೋ ಜನ ತಮ್ಮ ಕುಟುಂಬದ ಇತರ ಸದಸ್ಯರನ್ನು ನೋಡಲಾರದಂತಹ ಪರಿಸ್ಥಿತಿಗೆ ಒಳಗಾದ್ರು. ಆ ಸಂದರ್ಭದಲ್ಲಿ ಒಬ್ಬೇ ಒಬ್ಬ ಪ್ರಾಮಾಣಿಕ ತನ್ನ ಪಕ್ಷದ ಕಾರ್ಯಕರ್ತರಿಗಾದ್ರೂ ಕೂಡ ಅನಂತಕುಮಾರ್ ಅವರು ಸಹಾಯ ಮಾಡಿದಾರ? ಅವರ ಹೇಳಿಕೊಳ್ಳುವಂತೆ ಹಿಂದುತ್ವವನ್ನು ಉಳಿಸ್ತೇನೆ, ಹಿಂದೂ ಧರ್ಮವನ್ನು ಉಳಿಸ್ತೇನೆ ಅಂತ ಹೇಳುವಂತ ಅನಂತಕುಮಾರ್ ಹೆಗಡೆ ಅವರು ಅದೇ ಹಿಂದುತ್ವ ಕಾರ್ಯಕರ್ತರಿಗೆ, ಹಿಂದೂ ಯುವಕರನ್ನಾದ್ರೂ ಕೂಡ ಒಬ್ಬೇ ಒಬ್ಬ ಕಾರ್ಯಕರ್ತರ ಮನೆಗೆ ಭೇಟಿ ಕೊಟ್ರ? ಎಲ್ಲ ವಿಚಾರಗಳನ್ನ ನೈಜ ಹಿಂದುತ್ವವಾದಿಗಳು, ನೈಜ ಹಿಂದೂಗಳು ಈ ಬೊಗಳೆ ದಾಸರ ವಿರುದ್ಧ, ಧೋರಣೆಯ ವಿರುದ್ಧ ಅರ್ಥ ಮಾಡ್ಕೊಳ್ಬೇಕಿದೆ. ಹಾಗಾದ್ರೆ ಅವ್ರು ಹೇಳಿರೋ ಮಾತುಗಳಾದ್ರೂ ಏನು? ಮುಖ್ಯಮಂತ್ರಿಗಳು ಎಷ್ಟು ದುರಂಕಾರದಿಂದ ಕೇಂದ್ರಕ್ಕೆ ಸಹಿ ಹಾಕಿ ಪತ್ರ ಬರೀತಾರೆ ಅಂದ್ರೆ ಆ ಪತ್ರವನ್ನು ನೋಡಿದ ಕೂಡಲೇ ಅರೆದು ಹಾಕಬೇಕೆನಿಸುತ್ತದೆ. ಮಟಕ ಓಸಿ ಚೀಟಿಗಿರುವ ಬೆಲೆಯೂ ಮುಖ್ಯಮಂತ್ರಿಯ ಪತ್ರಕ್ಕಿಲ್ಲ ಈಗಂತ ಹೇಳ್ತಾರೆ ಅವರು. ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿನ ಮಟಕ ಜೂಜು ಬರೆಯೋ ಜೂಜುಕೋರ ಎಂದು ಭಾವಿಸಿದಾರ ಅವರು. ಎಲ್ಲಿಗೋಗ್ತಾ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಳುವ ವರ್ಗದಷ್ಟೇ ವಿರೋಧ ಪಕ್ಷದ ನಾಯಕರಿಗೂ ಕೂಡ ಪ್ರಬಲವಾಗಿ, ಆರೋಗ್ಯಕರವಾಗಿ ಟೀಕೆ ಮಾಡಬೇಕಾಗಿದ್ದಂತ ಒಬ್ಬ ಜವಾಬ್ದಾರಿಯುತ ಸಂಸದನಾಗಿ ಈ ರೀತಿಯ ಕೀಳು ಮಟ್ಟದ ಅಭಿರುಚಿ ಹೊಂದಿರುವುದು ಈ ನಾಡಿನ ಪ್ರಜ್ಞಾವಂತರಿಗೆ ಮಾಡಿದ ಅಪಮಾನ. ಇನ್ನೂ ಮುಂದುವರೆದು ಹೇಳ್ತಾರೆ, ರಾಜ್ಯಕ್ಕೆ ತೆರಿಗೆ ಅನ್ಯಾಯ ಆಗಿದ್ದೇ ನಿಜವಾದ್ರೆ ಪಕ್ಕದ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಯಾಕೆ ಪ್ರತಿಭಟನೆ ಮಾಡ್ತಾ ಇಲ್ಲ? ಅವ್ರಿಗಿಲ್ಲದ ಉಸಾಬರಿ ಇವ್ರಿಗ್ಯಾಕೆ? ಅಲ್ಲ ಸ್ವಾಮಿ, ಮಹಾರಾಷ್ಟ್ರ ನಂತರ ಕರ್ನಾಟಕನೇ ಅತಿ ಹೆಚ್ಚು ತೆರಿಗೆ ಸಂದಾಯ ಮಾಡ್ತಾ ಇರೋದು. 4.5 ಲಕ್ಷ ಕೋಟಿ ನಾವು ಕಟ್ತಾ ಇದ್ದೀವಿ. ನಮ್ ತೆರಿಗೆ ಪಾಲ್ ನಾವು ಕೇಳಿದ್ರಲ್ಲಿ ತಪ್ಪೇನಿದೆ? ಅಂದ್ರೆ ಇವ್ರು ಯಾರನ್ನ ಮೆಚ್ಚಿಸ್ಲಿಕ್ಕೆ ಇವ್ರು ಹೊರಟಿದ್ದಾರೆ? ಯಾರ ಹಣತಿಯಂತೆ ಇಲ್ಲಿ ನಡೀತಾ ಇದ್ದಾರೆ ಇವರೆಲ್ಲ? ರಾಜ್ಯದ ಹಿತಾಸಕ್ತಿ ಬಂದಾಗ ಪಕ್ಷ ಭೇದವನ್ನು ಮರೆತು ಒಂದಾಗಬೇಕಿದ್ದ ಈ ನಾಡಿನ ಸಂಸದರು ಸ್ವಹಿತ ಸಾಧನೆಗಾಗಿ ಈ ರೀತಿಯ ಹೈಕಮಾಂಡ್ ಮನಸ್ಥಿತಿಯ ಗುಲಾಮಗಿರಿಗೆ ಒಳಗಾಗಿರುವುದು ಕನ್ನಡಿಗರಿಗೆ ಮಾಡುತ್ತಿರುವ ಬಹುದೊಡ್ಡ ದ್ರೋಹ. ಧರ್ಮ ಉಳಿಬೇಕಾದ್ರೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಅಂತ ಇದೇ ಸಂಸದ ಅನಂತಕುಮಾರ್ ಹೆಗಡೆ ಅವರು ಹೇಳ್ತಾರೆ. ಹಾಗಾದ್ರೆ ಹಿಂದೂ ಧರ್ಮಕ್ಕೆ ಯಾರಿಂದ ಅಪಾಯ ಇದೆ? ಹಿಂದೂ ಧರ್ಮ ಕುರುಹುಗಳನ್ನು ಯಾರು ಅಳಿಸಾಕ್ತಾ ಇದ್ದಾರೆ? ಈ ಬಗ್ಗೆ ಚರ್ಚೆ ನಡಿಬೇಕೋ ಬೇಡವೋ? ಯಾರಿಂದ ಹಿಂದೂ ಧರ್ಮ ಅಪಾಯಕ್ಕೆ ಇವತ್ತು ಸಿಲುಕಿದೆ? ಕೇಂದ್ರದಲ್ಲೂ ಅವರೇ ಆಳ್ವಿಕೆ ನಡೆಸ್ತಾ ಇದ್ದಾರೆ, ಮಹಾರಾಷ್ಟ್ರದಲ್ಲೂ ಅವರೇ ಇದ್ದಾರೆ, ಕರ್ನಾಟಕದಲ್ಲಿ ಈಗ ಒಂದು 8 ತಿಂಗಳ ಈಚೆ
ಬಿಜೆಪಿಯವರೇ ಆಳ್ವಿಕೆ ನಡೆಸ್ತಾ ಇದ್ರು. ಕರಾವಳಿ ಭಾಗದಲ್ಲಿ ಅನೇಕ ಹಿಂದೂ ಯುವಕರ ರಕ್ತ ಹರಿತು. ಆವಾಗ ಬೆಚ್ಚಗೆ ಮಲಗಿದ್ದ ಅನಂತಕುಮಾರ್ ಹೆಗಡೆ ಇವತ್ತು ಏಕಾಏಕಿ ಬಂದಿದ್ದಾರೆ. ಅವತ್ತ್ಯಾಕೆ ಪ್ರಶ್ನೆ ಮಾಡ್ಲಿಲ್ಲ ಇವರು? ಅವ್ರದ್ದು ಡಬಲ್ ಇಂಜಿನ್ ಸರ್ಕಾರ ಇತ್ತು. ಯಾರಿಂದ ಹಿಂದೂ ಧರ್ಮ ಅಪಾಯಕ್ಕೆ ಸಿಲುಕಿದೆ ಇವತ್ತು? 200 ವರ್ಷ 300 ವರ್ಷ ಮೊಘಲರು ಆಳಿದ್ರು, ದೆಹಲಿ ಸುಲ್ತಾನ್ರ ಆಳಿದ್ರು, ಔರಂಗಜೇಬ ಆಳಿದ, ಅಕ್ಬರ್ ಆಳಿದ. ಇವ್ರು ಯಾರಿಂದನೂ ಕೂಡ ಹಿಂದೂ ಧರ್ಮವನ್ನು ಅಲುಗಾಡಿಸ್ಲಿಕ್ಕೆ ಆಗ್ಲಿಲ್ಲ. 70 ವರ್ಷಗಳಿಂದ ಕಾಂಗ್ರೆಸ್ ಈ ದೇಶನ ಆಳಿತು. ಆಗ್ಲೂ ಕೂಡ ಹಿಂದೂ ಧರ್ಮಕ್ಕೆ ಯಾವುದೇ ರೀತಿ ಅಪಾಯ ಬರಲಿಲ್ಲ. ಇವರು ಚುನಾವಣೆಗಳನ್ನ ಗೆಲ್ಲಕ್ಕೆ ಹಿಂದೂ ಧರ್ಮದ ಗುರಾಣಿಯನ್ನು ಬಳಸಿ ಬರ್ತಾ ಇದ್ದಾರೆ. SCP STP ಸ್ಕೀಮ್ ಮೂಲಕ SC ST ಸಮುದಾಯಗಳ ಜನಸಂಖ್ಯೆಗೆ ಅನುಗುಣವಾಗಿ ಆ ಸಮುದಾಯಗಳು ವಾಸಿಸುವ ಪ್ರದೇಶದಲ್ಲಿ ಅನುದಾನ ಬಳಕೆ ಆಗ್ಲೇಬೇಕು ಅಂತೇಳಿ ಬಜೆಟ್ ಗಾತ್ರದ 25% ಹಣವನ್ನು ಮೀಸಲಿಟ್ಟು ಆ ಸಮುದಾಯಗಳ ಏಳಿಗೆಗಾಗಿ ದುಡಿಯುತ್ತಿರುವ ಒಬ್ಬ ಮುಖ್ಯಮಂತ್ರಿನವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ SC ST ಗಳು ಹಿಂದೂಗಳಲ್ವಾ? OBC ಗಳಿಗೆ 1600 ಕೋಟಿ ಈ ಬಜೆಟ್ ನಲ್ಲಿ ಮೀಸಲಿಟ್ಟಿದ್ದಾರೆ. ಆದ್ರೆ OBC ಗಳು ಹಿಂದೂಗಳಲ್ವಾ? ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ಹಣ ಮೀಸಲಿಟ್ಟಿದ್ದಾರೆ, ಒಕ್ಕಲಿಗ ಅಭಿವೃದ್ಧಿ ನಿಗಮಕ್ಕೆ ಹಣ ಮೀಸಲಿಟ್ಟಿದ್ದಾರೆ, ಬ್ರಾಹ್ಮಣ ಅಭಿವೃದ್ಧಿ ನಿಗಮಕ್ಕೆ ಹಣ ಮೀಸಲಿಟ್ಟಿದ್ದಾರೆ, ಮರಾಠ ಅಭಿವೃದ್ಧಿ ನಿಗಮಕ್ಕೆ ಹಣ ಮೀಸಲಿಟ್ಟಿದ್ದಾರೆ. ಹಾಗಾದ್ರೆ ಇವ್ರು ಯಾರು? ಹಿಂದೂಗಳನ್ನೇ ಅಲ್ವಾ? ಹಾಗಾದ್ರೆ ಇವ್ರ ಪ್ರಕಾರ ಹಿಂದೂಗಳು ಯಾರು? ಕೇಸರಿ ಶಾಲ ಹಾಕೊಂಡವ್ರು ಮಾತ್ರ ಹಿಂದೂಗಳ? ಪೂಜೆ ಪುನಸ್ಕಾರಗಳನ್ನು ಮಾಡುವವರು ಮಾತ್ರ ಹಿಂದೂಗಳ? ಅಥವಾ ಬಿಜೆಪಿಯವರನ್ನು ಬೆಂಬಲಿಸುವವರು ಮಾತ್ರ ಹಿಂದೂಗಳ? ಇವರ ಇಡನ್ ಅಜೆಂಡಾಗಳನ್ನು ಒಪ್ಪಿ ಹಾದಿ ಬೀದಿಯಲ್ಲಿ ಕೊಲೆ ಆಗುವವರು ಮಾತ್ರ ಹಿಂದೂಗಳ? ಇವ್ರನ್ನ ಪ್ರಶ್ನಿಸದೇ ಇರುವವರು ಮಾತ್ರ ಹಿಂದೂಗಳ? ಹಾಗಾದ್ರೆ ಯಾರು ಹಿಂದೂಗಳು? ಈ ದೇಶದ ನೆಲಮೂಲ ಸಂಸ್ಕೃತಿಯನ್ನು, ಈ ದೇಶದ ಬಹುತ್ವವನ್ನು, ಈ ದೇಶದ ಪರಂಪರೆಯನ್ನು, ಈ ದೇಶದ ನೈಜ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ಈ ದೇಶದ ಜನಪದಗಾರರು ನೈಜ ಹಿಂದೂಗಳು. ಈ ದೇಶದ ಹಳ್ಳಿಗಾಡಿನಲ್ಲಿ ವಾಸ ಮಾಡ್ತಕ್ಕಂಥವ್ರು ನೈಜ ಹಿಂದೂಗಳು. ಈ ದೇಶದ ನೆಲಮೂಲ ಸಂಸ್ಕೃತಿಯನ್ನು ತನ್ನ ಮುಂದಿನ ತಲೆಮಾರುಗಳಿಗೆ ದೊಂಬಿದಾಸರಾಗಿ, ಅಲೆಮಾರಿಗಳಾಗಿ ತಮ್ಮ ಮಾತುಗಳ ಮೂಲಕ, ಜನಪದ ಸಾಹಿತ್ಯದ ಮೂಲಕ ನಾಡಿಗೆ ಹಂಚುತ್ತಿದ್ದಾರಲ್ಲ, ಅವರು ನೈಜ ಹಿಂದೂಗಳು. ಅವರು ನೈಜ ಧರ್ಮ ಪ್ರಚಾರಕರು, ನೆಲಮೂಲದ ಸಂಸ್ಕೃತಿಯನ್ನು ಉಳಿಸುವವರು ಅವರು. ಅದರ ಮೇಲೆ ಇವರು ಚುನಾವಣಾ ರಾಜಕಾರಣಕ್ಕಾಗಿ ಹಿಂದುತ್ವ, ಹಿಂದೂ, ನಾವೆಲ್ಲ ಒಂದು ಅಂತ ಹೇಳ್ತಾರೆ. ಕಾಷಾಯಧಾರಿಗಳಿಗೆ ಹಿಂದುತ್ವದಲ್ಲಿ ಸಮಾನತೆ ಸಿಗ್ತಾ ಇಲ್ಲ. ಜಾತಿಯ ವ್ಯವಸ್ಥೆಯೊಳಗೆ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ವರ್ಗಗಳ ಕಾಷಾಯಧಾರಿಗಳಿಗೆ ಧಾರ್ಮಿಕ ಸ್ವಾತಂತ್ರ್ಯ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತು. ಇಂಥವ್ರು ಬಂದು ಹಿಂದೂ ನಾವೆಲ್ಲ ಒಂದು ಅನ್ನುವ ಸ್ಲೋಗನ್ಗಳನ್ನ ಹಿಡಿದು ಈ ದೇಶದ ಬಿಸಿ ರಕ್ತ ಯುವಕರಿಗೆ, ಹಿಂದುಳಿದ SC ST ವರ್ಗದ ಯುವಕರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ನಾವು ಅನೇಕ ಇತಿಹಾಸವನ್ನು ಒಮ್ಮೆ ತೆರೆದು ನೋಡಿ ಸಾಕು, ಹೆಚ್ಚಿಗೆ ಬೇಡ. 2013ರಿಂದ 2024ರವರೆಗೆ ಎಷ್ಟು ಹಿಂದೂ ಕಾರ್ಯಕರ್ತರ ಹತ್ಯೆ ಆಯ್ತು. ಆ ಹತ್ಯೆಯಾದ ಯುವಕರಲ್ಲಿ ಪ್ರಹ್ಲಾದ್ ಜೋಶಿ ಮಗ ಇದಾನ? ಇದೇ ಅನಂತಕುಮಾರ್ ಹೆಗಡೆ ಮಗ ಅಥವಾ ಮೊಮ್ಮಗ ಇದಾನ? ಪ್ರತಾಪ್ ಸಿಂಹ ಅವರ ಸಹೋದರ ಸಂಬಂಧಿ ಯಾರಾದ್ರೂ ಇದ್ದಾರಾ? ಕುಮಾರಸ್ವಾಮಿ ಅವರ ಬಂಧು ಬಳಗದವ್ರು ಯಾರಾದ್ರೂ ಇದ್ದಾರಾ? ಯಡಿಯೂರಪ್ಪನವ್ರ ಮಕ್ಕಳು ಏನಾದ್ರೂ ಇದ್ದಾರೇನ್ರಿ? ಯಾರಿದ್ದಾರೆ? ಜಗದೀಶ್ ಶೆಟ್ಟರ್ ಫ್ಯಾಮಿಲಿ ಅವ್ರು ಯಾರಾದ್ರೂ ಇದ್ದಾರಾ? ಶಾಮ್ನೂರ್ ಫ್ಯಾಮಿಲಿ ಅವ್ರು ಯಾರಾದ್ರೂ ಇದ್ದಾರಾ? ಯಾರು ಇಲ್ಲ. ಇರೋದಾದ್ರೂ ಯಾರು? SC ST OBC ಯುವಕರು, ಬಿಸಿ ರಕ್ತದ ಯುವಕರು. ಇವನ್ನ ಗುರಾಣಿಯಾಗಿ ಬಳಸ್ಕೊಂಡು ಈ ರಾಷ್ಟ್ರವನ್ನು ಹಿಂದುತ್ವದ ತೆಕ್ಕೆಗೆ ತಗೊಳ್ತೀವಿ. ಯಾವುದು ಹಿಂದುತ್ವ? ತಾನು ಬದುಕಿ ಪರರನ್ನು ಬದುಕಲು ಅವಕಾಶ ನೀಡುವುದೇ ಹಿಂದುತ್ವ. ಸರ್ವ ಧರ್ಮಗಳನ್ನು ಸಮಾನ ದೃಷ್ಟಿಕೋನದಿಂದ ರಾಷ್ಟ್ರದ ಸರ್ವತೋಮುಖ ಬೆಳವಣಿಗೆಗೆ ತೆಗೆದುಕೊಂಡು ಹೋಗುವುದೇ ಹಿಂದುತ್ವ. ಅದಕ್ಕೆ ನಾವು ಹಿಂದೂಸ್ತಾನ್, ಮೇರಾ ಹಿಂದೂಸ್ತಾನ್ ಅಂತ ಹೇಳ್ಕೊಳ್ತೇವೆ. ನಾವು ಭಾರತೀಯರು ಅಂತ ಹೇಳ್ಕೊಳ್ತೇವೆ. ಈ ದೇಶದ ಬಹುತ್ವದ ಮೇಲೆ ಏಕತೆಯ ಸವಾರಿ ಮಾಡುತ್ತಿರುವ ಅನಂತಕುಮಾರ್ ದತ್ತಾತ್ರೇಯ ಹೆಗಡೆಯವರೇ, ನಿಮ್ಮ ಕೊಡುಗೆ ಉತ್ತರ ಕನ್ನಡಕ್ಕೇನಿದೆ? ಉತ್ತರ ಕನ್ನಡದ ಅನೇಕ ಜ್ವಲಂತ ಸಮಸ್ಯೆಗಳಿವೆ. ಆ ಸಮಸ್ಯೆಗಳ ಬಗ್ಗೆ ಇರ್ಲಿ, ಅಟ್ಲೀಸ್ಟ್ ಹಿಂದುತ್ವದ ಕಾರ್ಯಕರ್ತರು ಏನು ಕಗ್ಗೊಲೆಗಳಾದುವಲ್ಲ ಇಷ್ಟು ದಿನಗಳ ಕಾಲ, ಅವ್ರ ಬಗ್ಗೆ ಆದ್ರೂ ಒಂದೇ ಒಂದು ಬಾರಿ ಅದು ಸದನದಲ್ಲಿ ಮಾತಾಡಿದಿರಾ ನೀವು? ನಮ್ಮ ದೌರ್ಭಾಗ್ಯ ನೀವು ನಮ್ಮ ಸಂಸದರು ಅಂತ ಹೇಳ್ಕೊಳ್ಳಕ್ಕೆ. ಇದುವರೆಗೂ ಕೂಡ ಕ್ಷೇತ್ರದ ಅಭಿವೃದ್ಧಿ ಆಗಿರ್ಬೋದು, ಅದೇ ನೀವು ಹೇಳುವ ಹಿಂದುತ್ವದ ವಿಚಾರ ಆಗಿರ್ಬೋದು, ಯಾವುದರ ಬಗ್ಗೆ ಕೂಡ ಸದನದ ಒಳಗಡೆ ಇದುವರೆಗೂ ಕೂಡ ನೀವು ತುಟಿದೇ ಬಿಚ್ಚಿಲ್ಲ. ನಿಮ್ಮಿಂದ ಹಿಂದುತ್ವ ಉಳಿಯುತ್ತಾ? ನಿಮ್ಮಿಂದ ಹಿಂದೂ ಧರ್ಮ ಸನಾತನ ಧರ್ಮವಾಗಿ ಮತ್ತಷ್ಟು ಪ್ರಜ್ವಲವಾಗುತ್ತಾ?
ನಿಮ್ಮ ಕುರ್ಜಿಯನ್ನು ಭದ್ರಪಡಿಸಿಕೊಳ್ಳುವುದಕ್ಕೆ ಹಿಂದೂ ಯುವಕರನ್ನ ದಾರಿ ತಪ್ಪಿಸ್ತಾ ಇದ್ದೀರಿ. ನಿಮಗೆ ನಿಜವಾಗ್ಲೂ ಹಿಂದುತ್ವ ಅಥವಾ ಹಿಂದೂ ಧರ್ಮ ಉಳಿಸಬೇಕು ಅನ್ನುವ ಮನಸ್ಥಿತಿ ಇದ್ರೆ ಪರೇಶ್ ಮೇಸ್ತಾ ಕುಟುಂಬಕ್ಕೆ ನೀವು ಟಿಕೆಟ್ ತ್ಯಾಗ ಮಾಡಿ ಅವ್ರನ್ನ ಗೆಲ್ಸ್ಕೊಂಡ್ ಬನ್ನಿ. ಆಗ ನೈಜ ಹಿಂದುತ್ವ ಉಳಿಯುತ್ತೆ. ನಿಮ್ಮ ಚುನಾವಣೆ ತೆವಲುಗಳಿಗಾಗಿ ಹಿಂದೂ ಧರ್ಮದ ಗುರಾಣಿಯನ್ನಿಡಿದು ಯಾಕೆ ಸಮಾಜದಲ್ಲಿರ್ತಕ್ಕಂಥ ಶಾಂತಿಯನ್ನು ಕದಡಿಸ್ತಾ ಇದ್ದೀರಿ?